ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಹಾಸನಿಗೆ ಹೋಗ್ತಿದ್ದೀವಿ. ರೀಸನ್ ಏನು ಅಂದರೆ ನಮ್ಮಣ್ಣ ಒಂದು ರೆಂಟ್ ಹೌಸ್ ತೊಗೊಂಡಿದ್ದಾನೆ. ಇನ್ ದ ಸೆನ್ಸ್ ಈಸ್ ಶಿಫ್ಟಿಂಗ್ ಟು ಒನ್ ನ್ಯೂ ಹೌಸ್. ಸೊ ಅದಕ್ಕೋಸ್ಕರ ಅದರದ್ದು ಪೂಜೆ ಅಥವಾ ಗೃಹಪ್ರವೇಶದ ಥರ ಇತ್ತು. ಸೊ ಅದನ್ನು ನಾಳೆ ಮಾಡಬೇಕಿತ್ತು. ಹಾಗಾಗಿ ನಾನು ಅಮ್ಮ ಇವತ್ತೇ ಹೋಗೋಣ, ಸ್ವಲ್ಪ ಕ್ಲೀನಿಂಗು ಎಲ್ಲ ಇರುತ್ತೆ ಅಂತ ನಾನು ಅಮ್ಮ ಪಾಪ ಹೋಗ್ತಿದ್ದೀವಿ. ಸೊ ಹಾಗಾಗಿ ಈ ವ್ಲಾಗ್ ಬಂದುಬಿಟ್ಟು ಅದರದ್ದು ವ್ಲಾಗ್ ಆಗಿರುತ್ತೆ. ಸೊ ನಾನು ಪಾಪು ಹೀಗೆ ರೆಡಿಯಾಗಿದ್ದು, ತುಂಬ ಸಿಂಪಲ್ ಬಸ್ಸಲ್ಲಿ ಹೋಗ್ತಿದ್ದೋ. ಹಾಗಾಗಿ ಸೊ ನಾನು ಅಮ್ಮ ಪಾಪು ಬಸ್ ಸ್ಟ್ಯಾಂಡಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ. ಹಾಯ್ ಗೈಸ್, ಸೊ ನಾನು ಅಮ್ಮ ಪಾಪು ಬಸ್ಸಲ್ಲಿ ಬಂದು, ಸೊ ಹಾಗಾಗಿ ಅದನ್ನೇನು ಬ್ಲಾಗ್ ಮಾಡಲಿಲ್ಲ. ಆ್ಯಂಡ್ ನಾವು ಕ್ಲೀನ್ ಮಾಡೋಣ ಅಂತ ಬಂದೋ, ಬಟ್ ಆಲ್ರೆಡಿ ನಮ್ಮ ಅಣ್ಣನ ಕಾರ್ಪೆಂಟರ್ ಅಥವಾ ಅವ್ರ ಕಡೆ ಹುಡುಗರೆಲ್ಲ ಬಂದುಬಿಟ್ಟು ಕ್ಲೀನ್ ಮಾಡ್ತಿದ್ರು. ಡೀಪ್ ಕ್ಲೀನಿಂಗ್ ಆಗ್ತಿತ್ತು, ಬಿಕಾಸ್ ಯಾರೂ ಮೂವ್ ಆಗಿರಲಿಲ್ಲ. ಹೊಸ ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ಕ್ಲೀನ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನಿಂಗ್ ಮಾಡಿದರು. ಆಬ್ವಿಯಸ್ಲಿ ಗೃಹಪ್ರವೇಶದ ಟೈಮಲ್ಲಿ ಮಾಡಿರ್ತಾರೆ, ಬಟ್ ಇವಾಗ ನಾವೇ ಓನಾಗಿ ಮೂವ್ ಆಗ್ತಿರೋದ್ರಿಂದ ಸೊ ಡೀಪ್ ಕ್ಲೀನಿಂಗ್ ಇಸ್ ಬೆಟರ್ ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನಿಂಗ್ ಆಗಿದೆ. ಆ್ಯಂಡ್ ಐ ಹ್ಯಾವ್ ಡನ್ ಅ ವಿಡಿಯೋ, ಸ್ಮಾಲ್ ಹೋಮ್ ಟೂರ್ ವಿಡಿಯೋ, ಬಿಕಾಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾಟ್ ಇನ್ ಡೆಪ್ತ್ ವಿಡಿಯೋ. ಆ್ಯಂಡ್ ಇನ್ನೂ ಆರ್ಗನೈಸ್ ಮಾಡಿಲ್ಲ ಮನೆ ಕೂಡ, ಏನೂ ಅರೇಂಜ್ ಮಾಡ್ಕೊಂಡಿಲ್ಲ. ಹಿ ವಾಸ್ ಅ ಬ್ಯಾಚುಲರ್, ಸೊ ಈ ಮನೆಗೆ ಮೂವ್ ಆಗ್ತಿದ್ದಾನೆ. ಆ್ಯಂಡ್ ಇದ್ರ ಇಂಟೀರಿಯರ್ ಕೂಡ ನಮ್ಮ ಅಣ್ಣನೇ ಮಾಡಿರೋದು. ಸೊ ನೀವು ಏನು ನೋಡ್ತಿದ್ದೀರಾ ಇದೇ ಮೇನ್ ಡೋರು. ಸೊ ಇಲ್ಲಿಂದ ಎಂಟ್ರೆನ್ಸ್ ಮನೆ ಒಳಗಡೆ ಹೋಗ್ಬೋದು. ಮನೆ ಮುಂದ್ಗಡೆ ಸ್ವಲ್ಪ ಪಾರ್ಕಿಂಗ್ ಸ್ಪೇಸ್ ಅಂತ ಬಿಟ್ಕೊಂಡಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ. ಈ ಮನೆ ಇಂಟೀರಿಯರ್ಸ್ ಎಲ್ಲ ಓನರೇ ಮಾಡಿಸಿ ಕೊಟ್ಟಿರೋದು. ಕರ್ಟನ್ಸ್ ಎಲ್ಲ ಹಾಕಿಲ್ಲ, ಅದನ್ನು ಕೂಡ ಅವರೇ ಹಾಕ್ಸ್ಕೊಡ್ತಾರೆ. ಸೋಫಾ ಮಾತ್ರ ಇದು ನಮ್ಮ ಅಣ್ಣಂದೇ ಸೋಫಾ. ಆ್ಯಂಡ್ ಈ ಮನೆ ಬಂದುಬಿಟ್ಟು 2 BHK ಹೌಸು. ಸೊ ನೋಡ್ಬೋದು ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಕೂಡ ಆಯಿತು. ತುಂಬ ಸ್ಪೇಷಿಯಸ್ ಆಗಿದೆ, ಬಿಕಾಸ್ ಹಾಲ್ ಕೂಡ ಸೀಲಿಂಗ್ ಹೈಟ್ ಬಂದುಬಿಟ್ಟು ಡಬಲ್ ಹೈಟ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ಒಂದು ಕನ್ಸೋಲ್ ಯೂನಿಟ್ ಇದೆ, ಏನಾದರೂ ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ನಮ್ಮ ರೈಟ್ ಸೈಡ್ ಬಂದರೆ ಒಂದು ಪೂಜಾ ಯೂನಿಟ್ ಇದೆ. ಪೂಜಾ ಯೂನಿಟಿಗೂ ಅಷ್ಟೇ 2 ಸ್ಟೆಪ್ ಲೇಯರ್ ಮಾಡಿಬಿಟ್ಟು ಗ್ರನೈಟಲ್ಲಿ ದೇವ್ರನ್ನ ಇಡೋದಕ್ಕೆ ಅಂತ ಮಾಡಿಕೊಟ್ಟಿದ್ದಾರೆ. ತುಂಬ ಕ್ಲೀನಾಗಿ ಮಾಡಿದ್ದಾರೆ. ಆ್ಯಂಡ್ ವೈಟ್ ಟೈಲ್ಸ್ ಕೂಡ ಅಥವಾ ಮಾರ್ಬಲ್ ಹಾಕಿದ್ದಾರೆ. ಆ್ಯಂಡ್ ಡೋರ್ ಕೂಡ ಗ್ಲಾಸ್ ಡೋರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಂತ ಮನೆಗೆ ಮಾಡಿಸ್ದಂಗೆ ರೆಂಟ್ ಹೌಸಿಗೆ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಕಿಚನ್ ಕೂಡ ಅಷ್ಟೇ ಹ್ಯಾಂಡಲ್ಲೆಸ್ ಕಿಚನ್ನು. ಮೇಲ್ಗಡೆ ಲ್ಯಾಕಡ್ ಗ್ಲಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಎಲ್ಲ ಲ್ಯಾಮಿನೇಟು. ಎವ್ರಿಥಿಂಗ್ ಈಸ್ ಇನ್ ಬೀಚ್ ಲೈಟ್ ಕಲರ್ಸ್ ಓನ್ಲಿ. ಯಾವುದು ಡಾರ್ಕ್ ಶೇಡ್ಸು ಆ ಥರ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಹ್ಯಾಂಡಲ್ಲೆಸ್ ಕಿಚನ್ ಇದು. ಸೊ 3 ಟ್ಯಾಂಡಮ್ ಬಾಕ್ಸಸ್ಸು, ಆಮೇಲೆ ಶಟರ್ ಯೂನಿಟ್ಸ್ ಅದೆಲ್ಲ ಬಂದಿದೆ. ಆ್ಯಂಡ್ ಇಲ್ಲಿ ನಿಮಗೆ ಇದು ಅಕ್ವಾಗಾರ್ಡ್ ಯೂನಿಟ್ಟು. ನಾವು ಮನೆಗೆ ಇವಾಗ ಬಂದಿರೋದ್ರಿಂದ ಇನ್ನೂ ತುಂಬ ಆರ್ಗನೈಸ್ ಆಗಿ ಏನು ಇಟ್ಕೊಂಡಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಕಟ್ಲರಿ ಟ್ರೇ. ನೆಕ್ಸ್ಟು ಕೆಳಗಡೆ ಕೂಡ ಸ್ವಲ್ಪ ಅವನ ಹತ್ರ ಏನೇನು ಸಾಮಾನಿತ್ತು ಅದೆಲ್ಲ ಇಟ್ಟಿದ್ದಾರೆ. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ನಾನು ಈವ್ನಿಂಗ್ ತೊಗೊಂಡಿದ್ದು. ನಾವು ಬಂದಿದ ತಕ್ಷಣ ಒಂದು ಸ್ಮಾಲ್ ಹೋಮ್ ಟೂರ್ ಮಾಡೋಣ ಅಂತ ತೊಗೊಂಡೆ. ಆ್ಯಂಡ್ ಇದು ಇನ್ನೊಂದು ರೂಮು, ಇದೇ ಮಾಸ್ಟರ್ ಬೆಡ್ರೂಮು. ಸೊ ಇಲ್ಲಿ ನಮ್ಮ ಅಣ್ಣ ಸ್ಟೇ ಆಗ್ತಾನೆ. ಸೊ ಇದಕ್ಕೆ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಇಲ್ಲ ಇದಕ್ಕೆ. ಮಾಸ್ಟರ್ ಬೆಡ್ರೂಮೇ, ಬಟ್ ಅಟ್ಯಾಚ್ ಬಾತ್ರೂಮ್ ಇಲ್ಲ ಇದಕ್ಕೆ.
ಆ್ಯಂಡ್ ಫುಲ್ಲಿ ಫರ್ನಿಶ್ಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡ್ ನೋಡಿದರೆ ಡೋರ್ ಎಂಟ್ರಿ ಆಗಿದ ತಕ್ಷಣ ಒಂದು ಮಿರರ್ ಕೊಟ್ಟಿದ್ದಾರೆ. ಬೆಡ್ ಎರಡು ಸೈಡ್ ಕೂಡ ಸೈಡ್ ಟೇಬಲ್ಸ್ ಇದೆ ವಿತ್ ಹೆಡ್ ಬೋರ್ಡ್ ಇದೆ. ನೆಕ್ಸ್ಟು ಇಲ್ಲಿಂದ ಬಂದರೆ ಇಲ್ಲಿ ಒಂದು ಪೌಡರ್ ರೂಮ್ ಇದೆ. ಪೌಡರ್ ರೂಮ್ ಅಂದರೆ ಕಾಮನ್ ಬಾತ್ರೂಮ್. ಹಾಗೆ ಒಂದು ವ್ಯಾನಿಟಿ ಯೂನಿಟ್ ಇದೆ. ಸೊ ವ್ಯಾನಿಟಿ ಯೂನಿಟಲ್ಲೂ ಅಷ್ಟೇ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಹಾರ್ಪಿಕ್ ಆ ಥರ ಏನಾದರೂ ಟಾಯ್ಲೆಟ್ರೀಸ್ ಇಟ್ಕೋಬೋದು ಅಂತ ಹೇಳ್ಬಿಟ್ಟು. ಇದು ಇನ್ನೊಂದು ಬೆಡ್ರೂಮು. ಸೊ ಈ ಕಡೆನೂ ಅಷ್ಟೇ ವಾರ್ಡ್ರೋಬ್ ಕೊಟ್ಟಿದ್ದಾರೆ ವಿತ್ ಬೆಡ್ ಆ್ಯಂಡ್ ಹೆಡ್ ಬೋರ್ಡ್. ಬೆಡ್ಡಿಗೂ ಕೂಡ 2 ಸೈಡ್ ಟೇಬಲ್ ಇದೆ, 1 ಮಿರರ್ ಇದೆ. ಆ್ಯಂಡ್ ಇಲ್ಲಿ ಓಪನ್ ವಾರ್ಡ್ರೋಬ್ ಇದೆ, ಓಪನೇಬಲ್ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ ಅಲ್ಲ, ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೊಂದು ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಬಂದುಬಿಟ್ಟು ಯು ಕ್ಯಾನ್ ಸಿ ಸೊ ಇಟ್ಸ್ ಅ ಕಾಮನ್ ಪ್ರಿಟಿ ಡೀಸೆಂಟ್ ಒನ್. ಸೊ ಯಾ ಪಾಪು ನಾವು ಬಂದಾಗ ಹಾಲಲ್ಲಿ ತುಂಬ ಸಾಮಾನೆಲ್ಲ ಇತ್ತು. ಮಿನಿ ಫ್ರಿಜ್ಜು ಆ ಥರದ್ದೆಲ್ಲ ಇನ್ನೂ ಹಾಗೆ ಇಟ್ಟಿದ್ದು, ಅರೇಂಜ್ ಮಾಡಿರಲಿಲ್ಲ. ಅವಳಿಗೆ ತುಂಬ ಖುಷಿ ಆಗಿಬಿಡ್ತು, ತುಂಬ ಸಾಮಾನು ಸಿಕ್ಕಿದೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇಟ್ಕೊಂಡು ಆಟ ಆಡ್ತಿದ್ಲು. ಹಾಗೆ ಓನರು ಬಂದುಬಿಟ್ಟು ಹೇಳಿದರು, ಇವತ್ತಿಗೆ 48 ಡೇಸ್ ಆಯಿತು ಮನೆ ಗ್ರೂಪ್ ಫ್ರೆಶ್ ಆಗಿ, ಸೊ ದೀಪ ಕಚ್ಬಿಡಿ, ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಎವ್ರಿ ಡೇ ಅವರೇ ಕಚ್ತಿದ್ರಂತೆ. ನಾವು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಮಗೆ ಪೂಜೆ ಮಾಡೋದಕ್ಕೆ ಹೇಳಿದರು. ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಸಿಕ್ಕರು ನಕ್ಸಮ್ಮ ಸಖತ್ ಅವಳಿಗೆ. ಇದು ಮಾರ್ನಿಂಗ್ ನೆಕ್ಸ್ಟ್ ಡೇ ಹಾಲು ಉಗ್ಸೋಣ ಅಂತ ಹೇಳ್ಬಿಟ್ಟು ನಾವೇನೂ ಅಡುಗೆ ಮಾಡಿರಲಿಲ್ಲ. ಸೊ ಹಾಲು ಉಗ್ಸೋ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮ ನಾನು ಎದ್ದೇಳೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿದರು. ನಾನು ಸ್ವಲ್ಪ ಚಿಕ್ಕ ಪುಟ್ಟ ಅರೇಂಜ್ ಮಾಡಿ ಅದಾದಮೇಲೆ ಅಮ್ಮ ಪೂಜೆ ಮಾಡಿದರು. ಪೂಜೆ ಮಾಡಿ ಅಣ್ಣ ಕೂಡ ಸ್ನಾನದಿಂದ ಬಂದಿದ್ದ. ಸೊ ಅವ್ನು ಬಂದಮೇಲೆ ಹಾಲು ಉಗ್ಸೋಣ ಅಂತ ಹೇಳ್ಬಿಟ್ಟು ಹಾಲು ಉಗ್ಸೋ ಪ್ರೋಗ್ರಾಮ್ ಮಾಡಿಕೊಂಡು ಹಾಲು ಉಗ್ಸಿ ಎಲ್ಲ ಆದಮೇಲೆ ಅಮ್ಮ ತಿಂಡಿಗೆ ಅಂತ ಚಿತ್ರಾನ್ನ ಮಾಡಿದರು. ಸೊ ತುಂಬ ಗ್ರಾಸರೀಸ್ ಇರಲಿಲ್ಲ, ಸಿಂಪಲ್ಲಾಗಿ ಏನಾಗುತ್ತೆ ಅದನ್ನೇ ಮಾಡಿದರು. ಹಾಗಾಗಿ ಚಿತ್ರಾನ್ನ ಮಾಡಿದರು ಮತ್ತು ಮ್ಯಾಂಗೋ. ಹಾಗೆ ಸೈಮಲ್ಟೇನಿಯಸ್ಲಿ ನನ್ನ ಮಗಳಿಗೂ ಕೂಡ ಸ್ವಲ್ಪ ತಿನ್ನಿಸ್ಕೊಂಡು
ತಿಂತಾ ಇದ್ದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿ ನಾವು ಸಿಟಿಗೆ ಹೋಗೋದಿತ್ತು, ಹಾಸ್ಪಿಟಲಿಗೆ ಹೋಗಬೇಕಿತ್ತು. ಆಮೇಲೆ ಸ್ವಲ್ಪ ಮನೆಗೆ ಏನೇನು ಬೇಕೋ ಗ್ರಾಸರೀಸು, ಎಸೆನ್ಷಿಯಲ್ಸು ಅಂದರೆ ಕಿಚನ್ಗೆ ಆಗಲಿ ಆ ಥರದ್ದೆಲ್ಲ ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೊರಟು. ತೃಪ್ತಿ ಮನೆ ಹೆಸರು ಸೊ ನಾವು ಬಂದಿದ್ದು ಫಸ್ಟು ತಾನ್ಯ ಹಾಸ್ಪಿಟಲ್ಗೆ, ಬಿಕಾಸ್ ಹಾಸ್ಪಿಟಲಲ್ಲಿ ತೋರಿಸ್ಬಿಟ್ಟು ಅದಾದಮೇಲೆ ಸ್ಕ್ಯಾನಿಂಗಿಗೆ ಹೇಳಿದರು. ಸ್ಕ್ಯಾನಿಂಗಲ್ಲೂ ಕೂಡ 1-2 hours ಬೇಕು ವೆಯ್ಟ್ ಮಾಡಿ ಅಂತ ಹೇಳಿದರು ನಮ್ಮ ಟೋಕನ್ ನಂಬರ್ ಬರೋದಕ್ಕೆ. ಸೊ ಹಾಗಾಗಿ ಅಲ್ಲೇ ರಿಲಯನ್ಸ್ ಇದೆ, ರಿಲಯನ್ಸ್ ಮಾರ್ಟು. ಸೊ ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ನಾನು ಅಮ್ಮ ಬಂದಿದ್ದು. ಮನೆಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಹಾಕೋಕ್ಕೆ ಅಂದರೆ ಕಡಲೆ ಬೇಳೆ ಎಲ್ಲನೂ ಹಾಕೋಕ್ಕೆ ಡಬ್ಬಿಗಳೆಲ್ಲ ಬೇಕಿತ್ತು. ಸೊ ಇಲ್ಲಿ ಆದರೆ ಬಜೆಟಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದಿದ್ದು. ರಿಲಯನ್ಸಲ್ಲಿ ನಮಗೆ ಏನೇನು ಬೇಕೋ ಎಲ್ಲ ಸಿಗಲಿಲ್ಲ, ಅಂದರೆ ಗ್ರಾಸರೀಸ್ ಸಿಕ್ತು, ಬಟ್ ನಮಗೆ ಕಿಚನಿಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಮತ್ತು ದೇವ್ರ ಕೋಣೆಯಲ್ಲಿ ಪೂಜೆ ಮಾಡೋದಕ್ಕೆ ದೀಪ ಬೇಕಿತ್ತು. ಹಾಗಾಗಿ ಅಲ್ಲೇ ಒಂದು ಪಾತ್ರೆ ಅಂಗಡಿ ಇತ್ತು. ಸೊ ಅಲ್ಲಿಗೆ ಹೋಗಿ ಮನೆಗೆ ಏನೇನು ಬೇಕೋ ಸ್ವಲ್ಪ ಸ್ಮಾಲ್ ಐಟಮ್ಸು, ಪಾತ್ರೆ ಆಗಲಿ ಅದೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಹೋದು. ಅಷ್ಟರಲ್ಲಿ 2 o'clock ಆಗಿತ್ತು. ಅವರು ಲ್ಯಾಬ್ ಅವರು 2 o'clock ಬಿಟ್ಟು ಬನ್ನಿ ಅಂದಿದ್ರು. ಸೊ ಹೋಗಿದ್ದು. ಅಲ್ಲೇ ಒಂದು ಚಿಕ್ಕ ಸೆಟಪ್ ಮಾಡಿದರು ಪಾಪುಗೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ನಂಗೆ ತುಂಬ ಇಷ್ಟ ಆಯಿತು. ಆಲ್ರೆಡಿ ಒಂದು ಪಾಪು ಆಡ್ತಿತ್ತು. ಸೊ ರಿದ್ವಿ ಕೂಡ ಜಾಯ್ನ್ ಆಗಿ ಅವಳ ಜೊತೆ ಆಟ ಆಡ್ತಾ ಇದ್ಲು. ನಿಧಾನ, ಸ್ಲೋ. ಅವಳು ಅವ್ರನ್ನ ಮಾತಾಡ್ಸಿದ್ದಾರೆ. ಮತ್ತು ತಾನ್ಯ ಹಾಸ್ಪಿಟಲಿಗೆ ಬಂದು ಡಾಕ್ಟರ್ ಹತ್ರ ರಿಪೋರ್ಟ್ ತೋರಿಸಿ ಮತ್ತು ಅವ್ರ ಮೆಡಿಸಿನ್ ಏನು ಪ್ರಿಸ್ಕ್ರೈಬ್ ಮಾಡಿದ್ದು ಅದೆಲ್ಲ ತೊಗೊಂಡು ಅದಾದಮೇಲೆ ಆನ್ ದ ವೇ ನಾವು ಹೋಗೋ ದಾರಿಲೇ ಫುಡ್ ಸ್ಟ್ರೀಟ್ ಸಿಗುತ್ತೆ. ಸೊ ಹಾಗಾಗಿ ಏನಾದ್ರು ಚಾಟ್ಸ್ ತಿಂದ್ಕೊಂಡು ಹೋಗೋಣ. ಆಲ್ರೆಡಿ ಈವ್ನಿಂಗ್ ಆಗಿತ್ತು, ಹಸು ಕೂಡ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಅಮ್ಮ ಗೋಬಿ ಮತ್ತು ಮಸಾಲೆ ಪುರಿ ತೊಗೊಳ್ಳೋಣ ಅಂತ ಹೋಗಿದ್ದು. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಇದು ಫೇಮಸ್ ಅಂತ ಹೇಳ್ಬಿಟ್ಟು, ಅಂದರೆ ಚಂದ್ರು ಗೋಬಿ ಸೆಂಟರ್ ಅಂತ. ಟ್ರೈ ಮಾಡಿದೆ, ಬಟ್ ನನಗೇನು ಅಷ್ಟು ಹೈಪ್ ಏನಿದೆ ಅದನ್ನು ಎಕ್ಸ್ಪೆಕ್ಟ್ ಮೀಟ್ ಮಾಡಲಿಲ್ಲ ಅನಿಸುತ್ತೆ. ಅದಾದಮೇಲೆ ಮನೆಗೆ ಬಂದು ಪಾಪುಗೆ ಒಂದು ಆ್ಯಪಲ್ ಬೇಯಿಸಿ ಆ್ಯಪಲ್ನ ತಿನ್ನಿಸ್ತಿದ್ದು. ಅವಳು ಆಟ ಆಡಿಕೊಂಡು ತಿಂತಾ ಇದ್ಲು. ನಮ್ಮ ಅಣ್ಣನ ಮನೆ ಹತ್ರನೇ ವಿಶಾಲ್ ಮಾರ್ಟ್ ಇದೆ ನಿಯರ್ ಬೈ. ಹೋಗೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಸೋನೆ ಬರ್ತಿತ್ತು. ಸೊ ಹಾಗಾಗಿ ಹೋಗೋಕ್ಕೆ ಆಗಲಿಲ್ಲ. ಅದಾದಮೇಲೆ ರಾತ್ರಿ ಅಮ್ಮ ಡಿನ್ನರ್ಗೆ ಚಪಾತಿ ಮತ್ತು ದಾಲ್ ಮಾಡಿದರು. ಸೊ ಅದನ್ನು ತಿಂದ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ನಿಮಗೇನಾದರೂ ಡೌಟ್ ಅಥವಾ ಕಮೆಂಟ್ ಮಾಡಬೇಕು ಅಂದರೆ ಪ್ಲೀಸ್ ಡೂ ಮಾಡಿ ಅಂತ ಹೇಳ್ತಾ ನಾನು ಬರ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ. ಬಾಯ್.